ಎಲ್ಲರಿಗೂ ನಮಸ್ಕಾರಗಳು. ಯುಗಾದಿ ಹಬ್ಬವು 2026 ಮಾರ್ಚ್ 19ನೇ ತಾರೀಖು ಬಂದಿದೆ. ಹಿಂದೂಗಳಿಗೆ ಇದು ಹೊಸ ವರ್ಷದ ಆರಂಭದ ಸಂಕೇತವೂ ಆಗಿದೆ ಹಾಗೂ ಯುಗಾದಿಯ ಅಮಾವಾಸ್ಯೆ ಅಥವಾ ಚೈತ್ರ ಮಾಸದ ಅಮಾವಾಸ್ಯೆ ಎಂದು ಕರೆಯಲಾಗುವ ಅಮಾವಾಸ್ಯೆಯು ಯುಗಾದಿ ಹಬ್ಬದ ದಿನದಂದೇ ಬಂದಿದೆ. ಈ ಹಬ್ಬದಲ್ಲಿ ನೀವು ಯಾವ ರೀತಿಯ ಕೆಲಸಗಳನ್ನು ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಧನ ಆಕರ್ಷಣೆಯಾಗುತ್ತದೆ ಹಾಗೂ ತಾಯಿ ಲಕ್ಷ್ಮಿ ಸದಾ ನೆಲೆಸಿರುತ್ತಾಯೆ ಎಂಬುದನ್ನು ತಿಳಿಸಿಕೊಡುತ್ತೇವೆ. ಯುಗಾದಿ ಹಬ್ಬ ಎಂದರೆ ಹಿಂದೂಗಳಿಗೆ ಹೊಸ ವರ್ಷದ ಆರಂಭವಾದಂತೆ. ಈ ಹಬ್ಬದಲ್ಲಿ ಕೆಲವು ಇಂತಹ ಕೆಲಸಗಳನ್ನು ಮಾಡುವುದರಿಂದ ವರ್ಷಪೂರ್ತಿ ಧನ ಆಗಮನ ಹಾಗೂ ಮನೆಯಲ್ಲಿ ಸುಖ ಶಾಂತಿ ನೆಲೆಸಿರುತ್ತದೆ. ಯುಗಾದಿ ಹಬ್ಬ ಎಂದರೆ ಮೊದಲು ಎಲ್ಲರೂ ಮನೆಯನ್ನು ಸ್ವಚ್ಛ ಮಾಡುವ ಕೆಲಸ ಮಾಡುತ್ತಾರೆ. ಮನೆ ಸ್ವಚ್ಛ ಮಾಡುವಾಗ ಮೊದಲು ಮುರಿದಿರುವ ವಸ್ತುಗಳು, ಹಾಳಾಗಿರುವ ಗಡಿಯಾರಗಳು, ಹರಿದಿರುವ ಬಟ್ಟೆಗಳು ಇಂಥವುಗಳನ್ನು ಮೊದಲು ಮನೆಯಿಂದ ಹೊರಗೆ ಹಾಕಿ. ಇಲ್ಲ ಎಂದರೆ ಇಂತಹ ವಸ್ತುಗಳಿಂದ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಹೆಚ್ಚಾಗುತ್ತವೆ ಹಾಗೂ ಧನ ಆಕರ್ಷಣೆ ಎನ್ನುವುದು ಆಗುವುದಿಲ್ಲ. ಪೂಜಾ ಸಾಮಗ್ರಿಗಳನ್ನು ಹಬ್ಬಕ್ಕಿಂತ ಒಂದು ದಿನ ಮೊದಲೇ ಸ್ವಚ್ಛ ಮಾಡಿ ಇಟ್ಟುಕೊಳ್ಳಿ. ಹೀಗೆ ಮಾಡುವುದರಿಂದ ಹಬ್ಬದ ದಿನ ಶೀಘ್ರವಾಗಿ ಮುಂಜಾನೆ ಪೂಜೆ ಮಾಡಲು ಸಹಾಯವಾಗುತ್ತದೆ. ಹಬ್ಬದ ದಿನ ಮುಂಜಾನೆ ಮನೆಯ ಮುಂಭಾಗದಲ್ಲಿ ಸಾರಿಸಿ ಬಣ್ಣ ಬಣ್ಣದ ರಂಗೋಲಿಗಳನ್ನು ಹಾಕಿ. ಹೀಗೆ ಮಾಡುವುದರಿಂದ ತಾಯಿ ಲಕ್ಷ್ಮಿ ಹಾಗೂ ದೇವತೆಗಳನ್ನು ಆಹ್ವಾನ ಮಾಡಲು ಸಹಕಾರಿಯಾಗುತ್ತದೆ. ಯಾರ ಮನೆಯ ಬಾಗಿಲಿನಲ್ಲಿ ಸ್ವಚ್ಛ ಹಾಗೂ ಬಣ್ಣ ಬಣ್ಣದ ರಂಗೋಲಿಗಳಿರುತ್ತವೆ ಅಂಥ ಮನೆಗಳಲ್ಲಿ ಲಕ್ಷ್ಮೀ ತಾಯಿ ಸದಾ ನೆಲೆಸಿರುತ್ತಾಳೆ. ಹಬ್ಬದ ದಿನ ಮುಂಜಾನೆ ನೆಲ ಒರೆಸುವ ನೀರಿಗೆ ಸ್ವಲ್ಪ ಕಲ್ಲುಪ್ಪು ಹಾಗೂ ಅರಿಶಿನವನ್ನ ಹಾಕಿ ನೆಲ ಒರೆಸುವುದರಿಂದ ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳು ಹಾಗೂ ಸಣ್ಣ ಕ್ರಿಮಿಕೀಟಗಳು ಮನೆಯಿಂದ ಹೊರಗೆ ಹೋಗುತ್ತವೆ. ಮನೆಯಲ್ಲಿ ಇರುವಂತಹ ಗಂಡಸರು ಹಬ್ಬದ ದಿನ ದೇಹಕ್ಕೆ ಎಣ್ಣೆಯನ್ನ ಹಚ್ಚಿಕೊಂಡು ಸ್ನಾನ ಮಾಡುವುದರಿಂದ ದೇಹದಲ್ಲಿರುವ ಸಣ್ಣಪುಟ್ಟ ಚರ್ಮರೋಗಗಳು ಹಾಗೂ ಸಣ್ಣಪುಟ್ಟ ನೋವು ಇದ್ದರೆ ದೂರವಾಗುತ್ತವೆ. ಚೈತ್ರ ಮಾಸದಲ್ಲಿ ಬರುವಂತಹ ಯುಗಾದಿ ಹಬ್ಬದಂದು ಮನೆಯ ಮುಖ್ಯ ದ್ವಾರಕ್ಕೆ ಮಾವಿನ ಎಲೆಯ ತೋರಣವನ್ನ ಕಟ್ಟಬೇಕು ಹಾಗೂ ಬೇವಿನ ಸೊಪ್ಪನ್ನು ಜೊತೆಯಲ್ಲಿ ಕಟ್ಟುವುದರಿಂದ ನಿಮ್ಮ ಮನೆಗೆ ದೇವಾನುದೇವತೆಗಳನ್ನು ಹಾಗೂ ಸಕಾರಾತ್ಮಕ ಶಕ್ತಿಗಳನ್ನು ಆಹ್ವಾನ ಮಾಡುವಂತಹ ಶಕ್ತಿ ಈ ತೋರಣಕ್ಕೆ ಇರುತ್ತವೆ. 2026 ಮಾರ್ಚ್ 19ನೇ ತಾರೀಖು ಯುಗಾದಿ ಅಮಾವಾಸ್ಯೆ ಹಾಗೂ ಯುಗಾದಿ ಹಬ್ಬ ಎರಡೂ ಒಂದೇ ದಿವಸ ಬಂದಿರುವುದರಿಂದ ಈ ದಿನ ತಾಯಿ ಲಕ್ಷ್ಮಿಗೆ ಇಷ್ಟವಾದಂತಹ ಹೋಳಿಗೆ ಹಾಗೂ ಸಿಹಿ ಪದಾರ್ಥಗಳನ್ನು ಮತ್ತು ಬೇವು ಬೆಲ್ಲವನ್ನು ಅರ್ಪಿಸುವುದರಿಂದ ನಿಮ್ಮ ಕೋರಿಕೆಗಳು ಎಂಥದ್ದೇ ಇದ್ದರೂ ಅತಿ ಶೀಘ್ರವಾಗಿ ನೆರವೇರುತ್ತದೆ. ನಿಮ್ಮ ಮನೆಯಲ್ಲಿ ಯುಗಾದಿ ಹಬ್ಬದ ದಿನದಂದು ಮಾಂಸಾಹಾರವನ್ನ ಸೇವನೆ ಮಾಡಬೇಡಿ. ಹೀಗೆ ಮಾಡಿದರೆ ವರ್ಷಪೂರ್ತಿ ಕಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ. ಯುಗಾದಿ ಹಬ್ಬದ ದಿನದಂದು ಗಂಟೆಯನ್ನ ಬಾರಿಸುತ್ತಾ ಧೂಪವನ್ನು ಮನೆಯ ಎಲ್ಲಾ ಕೋಣೆಗಳಿಗೆ ತೆಗೆದುಕೊಂಡು ಹೋಗಿ ಬನ್ನಿ. ಹೀಗೆ ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಇರುವಂತಹ ನಕಾರಾತ್ಮಕ ಶಕ್ತಿಗಳು ಹೊರಗೆ ಹೋಗುತ್ತವೆ. ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಏನಾದರೂ ಹೆಚ್ಚು ಇದೆ ಎನಿಸಿದರೆ ಈ ಯುಗಾದಿ ಅಮಾವಾಸ್ಯೆಯ ದಿನ ಕಲ್ಲುಪ್ಪನ್ನು ಗಾಜಿನ ಸಣ್ಣ ಪಾತ್ರೆಯಲ್ಲಿ ತುಂಬಿ ಮುಖ್ಯದ್ವಾರದ ಹಿಂಭಾಗದಲ್ಲಿ ಇಡಿ. ಹೀಗೆ ಮಾಡುವುದರಿಂದ ನಕಾರಾತ್ಮಕ ಶಕ್ತಿಗಳನ್ನೆಲ್ಲ ಹೀರಿಕೊಳ್ಳುತ್ತದೆ ಹಾಗೂ ಸಕಾರಾತ್ಮಕ ಶಕ್ತಿಗಳನ್ನು ಆಹ್ವಾನ ಮಾಡುತ್ತದೆ. ಸಾಧ್ಯವಾದಷ್ಟು ಯುಗಾದಿ ಹಬ್ಬದ ದಿನದಂದು ಶ್ರೀ ಲಕ್ಷ್ಮೀನಾರಾಯಣ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಹೀಗೆ ಮಾಡುವುದರಿಂದ ನಿಮ್ಮ ಕೋರಿಕೆಗಳು ಅತಿ ಶೀಘ್ರವಾಗಿ ಈಡೇರುತ್ತವೆ ಹಾಗೂ ವರ್ಷಪೂರ್ತಿ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಲೆಸಿರುತ್ತದೆ. ಈ ಮೇಲಿನ ಮಾಹಿತಿಗಳು ಇಷ್ಟವಾದಲ್ಲಿ ಭಕ್ತಿಯಿಂದ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.